ವೀಕ್ಷಕರೇ, ನಮ್ಮೊಂದಿಗೆ ಇನ್ನೊಬ್ಬರು ಬಹಳಷ್ಟು ಸ್ನೇಹಜೀವಿ, ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರೇ ಬಂದರೂ ಕೂಡ ಒಂದು ವಿಧೇಯದಿಂದ ಮಾತಾಡಿಸ್ತಾ, ಎಷ್ಟೇ ಒಂದು ಒಳ್ಳೆಯ ಪೊಸಿಷನ್ಗೆ ಹೋದರೂ ಕೂಡ ನಾವು ಯಾವತ್ತೂ ಕೂಡ ಅಹಂಕಾರವನ್ನು ಮಾಡಬಾರ್ದು ಅನ್ನುವಂತಹ ಒಂದು ಒಳ್ಳೆಯ ಎಕ್ಸಾಂಪಲ್ ನಮ್ಮ ವಿಧಾನಸಭೆ ಶಾಸಕರಾಗಿರುವಂತಹ ಟಿ ಡಿ ರಾಜೇಗೌಡರು ಅವರೊಂದಿಗೆ ಮಾತಾಡಿಸೋಣ. ಸರ್ ನಮಸ್ತೆ. ನಾನಾಗಲೇ ಹೇಳಿದೆ, ಯಾವತ್ತೂ ಕೂಡ ನೀವು ಯಾರೇ ಸಿಕ್ಕಿದ್ರೂ ಕೂಡ ಒಂದು ಒಳ್ಳೆಯ ಫ್ರೆಂಡ್ಲಿ ಆಗಿ ಮಾತಾಡ್ತೀರಾ. ಯಾಕಂದರೆ ಶಾಸಕರು ಅಂದರೆ ಅವರಿಗೆ ಒಂದು ಅವ್ರದ್ದೇ ಒಂದು ಡಿಗ್ನಿಟಿ ಇರುತ್ತೆ, ನಾವೆಲ್ಲರ ಹತ್ರ ಹೀಗಿರಬೇಕು ಹಾಗಿರಬೇಕು ಅಂತ. ಬಟ್ ಇಷ್ಟು ಸಿಂಪಲ್ ಆಗಿದ್ದೀರಿ ಸರ್, ಇದಕ್ಕೇನು ಕಾರಣ ಅಂತ? ಈ ಡಿಗ್ನಿಟಿ, ಅಧಿಕಾರ ಜನರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಜನರುಗಳಿಗೆ ವಿಧೇಯರಾಗಿರಬೇಕು. ಅವ್ರಿಗೆ ಅಧಿಕಾರ ಕೊಡದಲ್ಲೇ ಇದ್ದರೆ ಈ ಡಿಗ್ನಿಟಿ ಇರಲಿಲ್ಲ, ಈ ಶಾಸಕ ಸ್ಥಾನವೂ ಇರಲಿಲ್ಲ. ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಸೇತುವೆ ಬಗ್ಗೆ. ಹಾಗೆ ಸರ್ ಹೇಳಿದರು, ನಿಮ್ಮ ಒಂದು ಸಹಕಾರ ಬಹಳಷ್ಟಿದೆ. ನೀವಿಬ್ಬರು ಒಂದು ಅಣ್ಣ ತಮ್ಮಂದಿರ ಥರ ಒಂದೇ ಒಂದು ದೋಣಿಯಲ್ಲಿ ಪಯಣಿಸುವಂತಹ ನಾವಿಕರು ಹೇಗಿರ್ತಾರೋ ಅದೇ ಥರ ನೀವು ಕೂಡ ಬಹಳಷ್ಟು ಅವರಿಗೆ ಸಹಕಾರವನ್ನು ಕೊಟ್ಟಿದ್ರಿ ಅಂತ. ಸೊ ಇದರ ಬಗ್ಗೆ ನಿಮ್ಮ ಮಾತು? ಎನ್ ಆರ್ ಪುರಕ್ಕೆ ತಂದೆ ಆದಂಥ ಒಂದು ಇತಿಹಾಸ ಇದೆ. ಹೌದು, ಸುಮಾರು 500 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸಿಂಹ ಮತ್ತು ಹಸು ಅದು ಜೈವಿಕ ವೈರಿ ಒಟ್ಟಿಗೆ ಆಹಾರ ಸೇವನೆ ಮಾಡಿದಂಥ ಇತಿಹಾಸ ಎನ್ ಆರ್ ಪುರದ್ದು. ಹಾಗಾಗಿ ಇಲ್ಲಿ ನಮ್ಮ ಅದೃಷ್ಟ ಶ್ರೀನಿವಾಸ್ ಅಂತರು ಇಲ್ಲಿ ಜನನ ಆಯಿತು ಅವ್ರ ಕುಟುಂಬದ್ದು. ಅದಾದಮೇಲೆ ಅವರು ಉದ್ಯಮಿ ಅವಲಂಬಿಸಿ ಅನಿವಾರ್ಯವಾಗಿ ಬೆಂಗಳೂರಿನಲ್ಲಿ ನೆಲೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸಾಮಾನ್ಯವಾಗಿ ಊರಿನಲ್ಲಿ ಹುಟ್ಟಿ ಬೆಳೆದು ಬೇರೆ ಕಡೆ ಹೋಗಿ ಕೋಟ್ಯಾಧೀಶ್ವರರಾಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ, ಎಲ್ಲ ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ಬೆಳೆದಿದ್ದಾರೆ. ಸಂತೋಷ, ಬೆಳೀಲಿ. ಆದರೆ ಶ್ರೀನಿವಾಸ್ ಇಲ್ಲಿ ಹುಟ್ಟಿ ಬೆಳೆದು ಉದ್ಯಮಿಯಾಗಿ ಎನ್ ಆರ್ ಪುರದ ಮಣ್ಣಿನ ಋಣವನ್ನು, ತಂದೆ ತಾಯಿ ಜನ್ಮ ಕೊಟ್ಟಂಥ ಮಣ್ಣಿನ ಋಣವನ್ನು ತೀರಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದರು. ಪ್ರಾರಂಭಿಕವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಅವರು ಸಹಾಯ ಹಸ್ತ ನೀಡಿ, ಅದು ಈಶ್ವರ ದೇವಸ್ಥಾನ ಇರ್ಬೋದು, ಆಂಜನೇಯ ದೇವಸ್ಥಾನ ಇರ್ಬೋದು, ಗುತ್ಯಮ್ಮ ದೇವಸ್ಥಾನ ಇರ್ಬೋದು, ಹೀಗೆ ಅನೇಕ ಹಲವು ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಗಣಪತಿ ದೇವಸ್ಥಾನ ಇರ್ಬೋದು. ಅದ್ರ ಜೊತೆಗೆ ಬರೀ ಅಷ್ಟಕ್ಕೆ ಮಾತ್ರ ಇವರ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ, ಜೈನರ ಉದ್ಯಾನವನ ಅಂಥೇಳಿ ಏನು ಕುವೆಂಪುರವರ ಒಂದು ನಾಡಗೀತೆಯಲ್ಲಿ ಹೇಳಿದಾರೋ ಆ ರೀತಿ ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ, ಜೈನ ಸಮುದಾಯಕ್ಕೂ ಕೂಡ ಸಮಾನಾಂತರವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ತನ್ನದೇ ಆದಂಥ ಸಹಾಯ ಮತ್ತು ಅವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದಿಂದಲೂ ಸಾಕಷ್ಟು ಅನುದಾನ ತಂದು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈ ಹೊನ್ನೆಕೊಡಿಗೆ ಸೇತುವೆ ಕೂಡ ಒಂದು ಭಾಗ. ಹಿಂದೆ ಕಡಗಿನ ಬೈಲೇತ ನೀರಾವರಿ ಯೋಜನೆ ಜಾರಿಯಾಗಿ ನೆನೆಗುದಿಗೆ ಬಿದ್ದಿತ್ತು. ಇವರು MLC ಆಗಿ ಅಧಿಕಾರಕ್ಕೆ ಬಂದ ಮೇಲೆ ಅವತ್ತು ಶಾಸಕರು ಬೇರೆ ಬೇರೆ ಇದ್ದು ಅವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನು ಈ ಸಂದರ್ಭದಲ್ಲಿ. ಇವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಅದು ಆದಷ್ಟು ಬೇಗ ಲೋಕಾರ್ಪಣೆಗೊಳ್ತು. ಮುಖ್ಯಮಂತ್ರಿಗಳು ಸ್ವತಃ ಬಂದು ಅದನ್ನು ಉದ್ಘಾಟನೆ ಮಾಡಿ ಇಲ್ಲಿ IBನ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಗೆ ಸುಮಾರು ಎನ್ ಆರ್ ಪುರ ಅನ್ನೋ ಹೆಸರು ಬಂದು ಎಡೆಹಳ್ಳಿ ಅಂತ ಹೆಸರಿತ್ತು ಹಿಂದೆ. ಮಹಾರಾಜರು ಬಂದು ಅದನ್ನು ಅವತ್ತು ನರಸಿಂಹರಾಜ ಒಡೆಯರ್ ಬಂದಿಲ್ಲಿ ಎನ್ ಆರ್ ಪುರ ಅಂತೇಳಿ ಇದಕ್ಕೆ ನಾಮಾಂಕಿತ ಮಾಡಿದರು. ಅದು 100 ವರ್ಷ ತುಂಬಿತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ಈ ಒಂದು IBಯನ್ನು ಕೂಡ ನಿರ್ಮಾಣಕ್ಕೆ ಪ್ರಮುಖ ಕಾರಣೀಭೂತರು ಶ್ರೀನಿವಾಸರು. ಇದನ್ನು ಉದ್ಘಾಟನೆ ಬಂದಾಗ ನಾವು ಭಾಳ ದೊಡ್ಡ ಸಾರ್ವಜನಿಕ ಸಭೆ ಮಾಡಿ ಕೆಲವು ಬೇಡಿಕೆಗಳನ್ನ ಶ್ರೀನಿವಾಸ್ ಮುಖಾಂತರ ಮುಂದೆ ಇಟ್ಟು ಅದರಲ್ಲಿ ಸೇತುವೆ ಕೂಡ ಅವತ್ತು 22 ಕೋಟಿ ಹೋಗಿ 34 ಕೋಟಿ ಆಯಿತು. ಆ ರಸ್ತೆಗೆ 6 ಕೋಟಿ, ಸುಮಾರು 40 ಕೋಟಿಗೂ ಹೆಚ್ಚು ಅನುದಾನವನ್ನು ಆ ಸೇತುವೆ ಮತ್ತು ರಸ್ತೆಗೆ ಇವ್ರ ಸಹಾಯದಿಂದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಸರ್ಕಾರ ಮಂಜೂರು ಮಾಡಿಕೊಡ್ತು. ಇದ್ರ ಜೊತೆಗೆ ಅಷ್ಟಕ್ಕೆ ಮಾತ್ರ ಇಲ್ಲ, ಮತ್ತು ಈ ಎನ್ ಆರ್ ಪುರ ರಸ್ತೆ, ಈ ಹಳೆ ಓಲ್ಡ್ ಎನ್ ಆರ್ ಪುರ ಏನಾಗಿತ್ತು, ಇದು ಒಂದು ರೀತಿ ಡೌನ್ ಟೌನ್ ಆಗಿ ಏನು ವ್ಯಾಪಾರ ವಹಿವಾಟು ಇಲ್ದಲೆ ವರ್ತಕರು ಎಲ್ಲ ಬಂದು ಅವ್ರ ಅಳಲನ್ನು ಅನೇಕ ಬಾರಿ ಶ್ರೀನಿವಾಸ್ ಮತ್ತು ನಮ್ಮೊಂದಿಗೆ ತೋಡ್ಕೊಂಡಿದ್ರು. ಎನ್ ಆರ್ ಪುರ ಇದು ರಸ್ತೆ ಅಗಲೀಕರಣ ಆಗ್ದಲೇ ಇದ್ರೆ, ಈ ಭಾಗ ಅಭಿವೃದ್ಧಿ ಆಗದಿದ್ರೆ ಈ ಭಾಗದ ಜನರ ಬದುಕೇ ಇಲ್ದಂಗೆ ಆಗ್ತದೆ. ಹೊಸದಾಗಿ ಆ ಕಡೆ ತಾಲೂಕು ಆಫೀಸ್ ಏನಾಯ್ತು ಆ ಕಡೆ ಅಭಿವೃದ್ಧಿ ಆಗ್ತದೆ, ಅದು ಆಗಲಿ, ಈ ಕಡೆನೂ ಆಗಬೇಕು ಓಲ್ಡ್ ಎನ್ ಆರ್ ಪುರ ಅನ್ನುವ ಒಂದು ಬೇಡಿಕೆಯನ್ನು ಇವರು ಮುಂದೆ ಇಟ್ಟರು. ಹಾಗಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಇವ್ರ ಮುಖಾಂತರ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆ ರಸ್ತೆ ಅಗಲೀಕರಣಕ್ಕೆ ಪರಿಹಾರ ಸಹಿತ
60 ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಮಾಡಿ ಪರಿಹಾರನೂ ಕೊಡ್ತಾ ಇದ್ವಿ, ಮಾರ್ಕಿಂಗ್ ಆಗಿದೆ. ಸುಮಾರು ಅನೇಕ ಸಭೆಗಳನ್ನ ಮಾಡಿ ಬಹುತೇಕ 90ಕ್ಕೂ ಹೆಚ್ಚು ಭಾಗ ಮನವೊಲಿಸಿ ಅಗಲೀಕರಣ ಕಾರ್ಯಕ್ರಮ ನಡೆದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಡವರು ಬಂದು ಏನು ಬರ್ತಾ ಇದ್ದಾರೆ ಅವ್ರ ಕೈಲೇ ಶಂಕುಸ್ಥಾಪನೆಯನ್ನು ಕೂಡ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಸೇತುವೆ ವಿಶೇಷವಾಗಿ ಇವರ ಒಂದು ಒತ್ತಡ ಬೆಂಗಳೂರಿನಲ್ಲಿದ್ದು ಪ್ರತಿದಿನ ಮುಖ್ಯಮಂತ್ರಿಗಳನ್ನ, PWD ಮಿನಿಸ್ಟರ್ನ, ಅಧಿಕಾರಿಗಳನ್ನ, ಕಾರ್ಯದರ್ಶಿಗಳನ್ನ ದಿನನಿತ್ಯ ಅವರು ನಿಮ್ಮಲ್ಲಿ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ. ಅಷ್ಟು ಬೆನ್ನತ್ತಿ ಅದು ಇವತ್ತು ಲೋಕಾರ್ಪಣೆ ಆಗಿ ಅತ್ಯಂತ ಸುಸಜ್ಜಿತವಾಗಿ ಸುಂದರವಾಗಿ ಒಂದು ಪ್ರವಾಸಿ ತಾಣವಾಗಿ ಅದು ಹೊರಹೊಮ್ಮಲಿದೆ. ಐತಿಹಾಸಿಕ ಸೇತುವೆ. ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಗುದ್ಲಿ ಪೂಜೆ ಮಾಡಿದ್ರು, ಅನುದಾನನೂ ಕೂಡ ಕೊಟ್ಟಿದ್ರು. ಇವತ್ತು ನಾವ್ಯಾರೂ ನಿರೀಕ್ಷೆ ಮಾಡಲಿಲ್ಲ ಅವರೇ ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಮಾಡಲಿ. ಯಾಕಂದರೆ ಅದರ ನೆಕ್ಸ್ಟ್ ನಮ್ಮ ಸರ್ಕಾರ ಬರಲಿಲ್ಲ, ನಾನು ಗೆದ್ದೆ, ಸರ್ಕಾರ ಬರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಬಂತು ಮತ್ತು ಅದು ಪತನ ಆಗಿ BJP ನೇತೃತ್ವದ ಸರ್ಕಾರ ಬಂತು, ಕರೋನಾ ಬಂತು, ಅನೇಕ ಏಳು ಬೀಳುಗಳಿಂದ ಮಂದಗತಿ ಆಯಿತು. ನಮ್ಮ ಅದೃಷ್ಟವತ್ತ ಮತ್ತೆ ಏನು ಹಿಂದೆ ನಮ್ಮ ಮಹಾರಾಜರು ಬಂದು ಇಲ್ಲಿ ನರಸಿಂಹರಾಜಪುರ ಅಂತೇಳಿ ಹೆಸರಿಟ್ಟಿದ್ದು, ಅದೇ ರೀತಿ ರಾಜ್ಯದ ಮಹಾರಾಜರು ಇವತ್ತು ಕರ್ನಾಟಕ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಬಂದು ಈ ಸೇತುವೆಯನ್ನು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷ ತಂದಿದೆ. ಯಾರು ಕೊಡುಗೆ ಕೊಟ್ಟವ್ರ ಕೈಯಲ್ಲೇ ಅದು ಉದ್ಘಾಟನೆ ಆಗಬೇಕು. ಅವರ ನೆನಪಿಗೋಸ್ಕರ ನಾವೆಲ್ಲ ಕೂತು ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸೇತುವೆ ಅಂತೇಳಿ ನಾಮಕರಣ ಮಾಡೋದಂಥ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಮತ್ತು ಇನ್ನೂ ಅನೇಕ ಅವರ ಹೆಸರು ಶಾಶ್ವತ ಉಳಿಯುವಂಥ ಕೆಲಸಗಳನ್ನು ಮಾಡಿದ್ವಿ. ಅವ್ರು ಬಂದಾಗ ಅದು ತಮಗೆಲ್ಲ ಅನಾವರಣ ಆಗ್ತದೆ. ಸರ್, ನೀವಾಗಲೇ ಹೇಳಿದ್ರಿ ನಾವೊಂದು ಶಾಸಕರಾಗಿರುವಂತಹ ಒಂದು ಹೊತ್ತಿನಲ್ಲಿ ಬಹಳಷ್ಟು ಒಂದು ಏಳು ಬೀಳುಗಳು ಹೋಗ್ತಾ ಇರುತ್ತೆ. ಯಾಕಂದರೆ ಎಲ್ರಿಗೂ ಒಂದು ಸಮಾಧಾನ ಮಾಡುವಂಥದ್ದು ಸಾಧ್ಯವಿಲ್ಲ. ಯಾಕಂದರೆ ಮನುಷ್ಯ ಅಂದಮೇಲೆ ಒಬ್ಬರಿಗೆ ಸಿಹಿ ಒಬ್ಬರಿಗೆ ನಾವು ಖುಷಿಯನ್ನು ಕೊಡ್ತೇವೆ, ಇನ್ನೊಬ್ಬರಿಗೆ ನಾವು ದುಃಖವನ್ನು ಕೊಡ್ತೇವೆ. ಅದು ಮನುಷ್ಯನ ಒಂದು ಸ್ವಭಾವ ಅಂತಲೇ ಹೇಳ್ಬೋದು. ಈ ಒಂದು ಶಾಸಕರಾಗಿ ಈ ಒಂದು ಫೀಲ್ ಅಂದರೆ ಈ ಒಂದು ಅನುಭವ ನಿಮಗೆ ಹೇಗಿತ್ತು? ಈಗ ಸಿದ್ದರಾಮಯ್ಯನವರ ನೇತೃತ್ವದ, DK ಶಿವಕುಮಾರ್ ಅವರ ನೇತೃತ್ವದ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಾರ್ಜ್ ಸಾಹೇಬ್ರ ನೇತೃತ್ವದ ಸರ್ಕಾರ ಚುನಾವಣೆ ಪೂರ್ವ ಒಂದು ಘೋಷಣೆಗಳು ಮಾಡಿದ್ರು, ಪಂಚ ಗ್ಯಾರಂಟಿಗಳನ್ನ. ಆ ಪಂಚ ಗ್ಯಾರಂಟಿಗಳು ಸುಮಾರು 57ರಿಂದ 60 ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಪ್ರತಿಯೊಂದು ಮನೆಯನ್ನು ತಲುಪ್ತಾ ಇದೆ. ಹಾಗಾಗಿ ಯಾರೂ ಟೀಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಕೀಯ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೂ ಟೀಕೆ ಮಾಡ್ಬೋದು. ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಬರೀ ಭಾಗ್ಯಗಳು ಮಾತ್ರ ಅಲ್ಲ, ಅದ್ರ ಜೊತೆ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಈ ಸರ್ಕಾರ ಸಹಾಯ ಮಾಡಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದರ ಒಂದು ಭಾಗ ತಮ್ಮ ಕಣ್ಣು ಮುಂದೆ ಇದೆ. ಈ ರಸ್ತೆ ಅಗಲೀಕರಣ, ಮನೆ ಕೊಡಿಸಿ ಅಂತ 10 ಸೇತುವೆಗಳು ಕೆಲಸಗಳನ್ನ ನಾವು ಈ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ನಾವು ಶ್ರೀನಿವಾಸ್ ಸಾಹೇಬರು ಒಟ್ಟು ಸೇರಿ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ವಿ. ಇಷ್ಟು ಮಾತ್ರ ಅಲ್ಲ, ಸಾಂಸ್ಕೃತಿಕ ಚಟುವಟಿಕೆ, ಕಲೆಗಳಿಗೆ, ಕ್ರೀಡೆಗಳಿಗೂ ಕೂಡ ಒತ್ತು ಕೊಟ್ಟು ಸಮಾಜಮುಖಿ ಕೆಲಸಗಳಲ್ಲಿ ನಾವಿಬ್ಬರು ಒಟ್ಟಾಗಿ ಜೋಡೆತ್ತಂತೆ ದುಡಿತಿದ್ವಿ. ನಾವು ಇಲ್ಲಿ ಏನು ಪ್ರಸ್ಥಾನ ಕಳಿಸಿದ್ರು ಶ್ರೀನಿವಾಸಲ್ಲಿ ಪ್ರಯತ್ನ ಮಾಡಿ ಮಂಜೂರು ಮಾಡಿಸ್ಕೊಡ್ತಾರೆ. ಅದು ನಡೀತಾ ಇದೆ ಕೆಲಸಗಳು. ನೀವಾಗಲೇ ಹೇಳಿದ್ರಿ ನನ್ನ ಒಂದು ರಾಜಕೀಯ ಒಂದು ಅನುಭವ ಬಹಳಷ್ಟು ಏಳು ಬೀಳುಗಳನ್ನು ಕಾಣ್ತು ಅಂತ. ಸೊ ಈ ಒಂದು ರಾಜಕೀಯಕ್ಕೆ ನಿಮಗೆ ಬರಲಿಕ್ಕೆ ಏನು ಒಂದು ಉತ್ತೇಜನ? ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತೆ, ಯಾಕಂದರೆ ನೀವೊಂದು ಶಾಸಕರಾಗಿದ್ದು ಮತ್ತು ತುಂಬ ಏಳು ಬೀಳುಗಳನ್ನು ಕಾಣ್ತಾ ಇದ್ರಿ. ಈ ಒಂದು ರಾಜಕೀಯಕ್ಕೆ ನಿಮ್ಮ ಒಂದು ಪ್ರವೇಶ ಹೇಗಾಯಿತು ಸರ್? ಯಾವ ರೀತಿಯಿಂದ ಹೇಗೆ ಉತ್ತೇಜನ ಬಂತು? ರಾಜಕೀಯದಿಂದ ಭಾಳ ದೂರ ಇದ್ದಂಥವನು ನಾನು. ನನ್ನ ಸ್ನೇಹಿತರ ಅಂತ SV ಮಂಜುನಾಥ್ರವರು, IB ಶಂಕರ್ ಅವರು, ಹಾಗೆ ಉಳುವಾಗ ರಮೇಶ್ ಅಣ್ಣಂತರು, ನಮ್ಮ ಸಹೋದರರು, ಅನೇಕ ಸ್ನೇಹಿತರು ಬಂದು ಭಾಳ ಒತ್ತಡ ತಂದು ಅವ್ರ ಅವಧಿ ಮುಗಿದ ಮೇಲೆ ನೀನು ಕಾಂಡೆ ಹೋಬಳಿಗೆ, ನಾನು ಬಂದಿನೂ 1 ವರ್ಷ ಆಗಿರಲಿಲ್ಲ ಕಾಂಡ್ಯಕ್ಕೆ, ನಾನು ಸಕಲೇಶ್ಪುರದಲ್ಲಿದ್ದೆ, ಜಿಲ್ಲಾ ಪರಿಷತ್ತಿಗೆ ನಿಲ್ಲಿಸ್ಬೇಕು ಅಂತೇಳಿ ನಿಲ್ಲಿಸಿದ್ರು. ಒತ್ತಡದಿಂದ ನಿಂತು ಗೆದ್ದೆ. ಅದರ ನೆಕ್ಸ್ಟು ಯಾವುದೋ ಒಂದು ಚಾಲೆಂಜ್ ಅಂತೀವಿ, ಅದಕ್ಕೋಸ್ಕರ ಹೋಗಿ ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಸೇರಿಕೊಂಡಂತೆ ಹೊಸತಾರದ ನಾವು ಜಿಲ್ಲಾ ಪರಿಷತ್ ಕ್ಷೇತ್ರದಲ್ಲಿ ಗೆದ್ದೆ. ಜಿಲ್ಲಾ ಪರಿಷತ್ ಅಧ್ಯಕ್ಷನಾದೆ. ಆ ಸಂದರ್ಭದಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು. ಬರಗಾಲ ಇಡೀ ಜಿಲ್ಲಾದ್ಯಂತ ನಾವು ಒಳ್ಳೆ ಕೆಲಸ ಮಾಡೋದು. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಶ್ರೀನಿವಾಸ್ ಸಾಹೇಬ್ರು ಹೇಳ್ದಂಗೆ ಜನರ ಸೇವೆ ಮಾಡಿದಾಗ ಅವ್ರು ಹೊಗಳ ಅಂಥದ್ದು, ಪ್ರಶಂಸೆ ಮಾಡುವಂಥದ್ದು, ಮತ್ತು ನಾವು ಅದು ಅಭಿವೃದ್ಧಿ ನಮ್ಮ ಕಣ್ಣು ಮುಂದೆ ಕಾಣುವಂಥದ್ದು ನಮಗೊಂದಷ್ಟು ಉತ್ತೇಜನ ಕೊಡ್ತು. ಇಲ್ಲ, ಈ ರೀತಿಯೂ ಕೂಡ ಸೇವೆ ಮಾಡಬೇಕು. ಬರೀ ನಾವು ಆಸ್ತಿ, ದುಡ್ಡು, ಹಣ ಮಾಡಿ ಹೋದರೆ ಯಾರೂ ನಮ್ಮನ್ನು ಗುರುತಿಸೋದಿಲ್ಲ. ಜನಸೇವೆ ಮಾಡಬೇಕು, ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ಅವಾಗ ಮಾತ್ರ ಗುರುತಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ರಾಜಕೀಯ ಪ್ರಾದಾರ್ಪಣೆ ಮಾಡೋದು. ಮತ್ತು ರಾಜಕೀಯ ಏಳು ಬೀಳು ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ
ಒಂದು ಸುಂದರ ಸಂಭ್ರಮವನ್ನು ಆಚರಣೆ ಮಾಡುವಂಥ ಕನಸಲ್ಲಿ ನಾವಿದ್ದೀವಿ. ಆ ಕನಸನ್ನು ನಾನು ಮತ್ತೆ ಡಿಸ್ಟರ್ಬ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಆ ಸೇತುವೆ ಭಾಳ ಅದ್ಧೂರಿಯಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಬೇಕು, ಲೋಕಾರ್ಪಣೆ ಆಗಬೇಕು. ಅದನ್ನು ನಾವು ಕಣ್ಣು ತುಂಬಿಕೊಂಡು ಖುಷಿಪಟ್ಟು ಆಮೇಲೆ ರಾಜಕೀಯ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಮುಂದಿನ ಯೋಜನೆ ಸರ್ ನಿಮ್ಮದು? ಮುಂದಿನ ಯೋಜನೆ ಈ ಕ್ಷೇತ್ರಕ್ಕೆ ನಮ್ಮಿಂದ ಸರ್ಕಾರ ಏನೇನು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ, ಜನರ ಪರ ಜನರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು, ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಕೊಡುವಂಥ ಕಾರ್ಯಕ್ರಮ, ಮತ್ತು ನಗರಕ್ಕೆ ಸುಮಾರು 24 ಕೋಟಿ ರೂಪಾಯಿ ಇಡೀ ಯನ್ನಾಪುರ ನಗರಕ್ಕೆ ಶುದ್ಧ ಕುಡಿಯೋ ನೀರಿನ ಯೋಜನೆ ಮುತ್ತಿನಕೊಪ್ಪದಿಂದ ನೀರು ತಂದು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಕೊರ್ಲಕೊಪ್ಪ ನನ್ನ ಗಡಿ, ಅಲ್ಲಿಂದ ಕೊಪ್ಪ ರಸ್ತೆ ಅಭಿವೃದ್ಧಿ, ಚಿಕ್ಕಮಗಳೂರು ಟು ಶೃಂಗೇರಿ ರಸ್ತೆ ಅಭಿವೃದ್ಧಿ, ಸಾಕಷ್ಟು ಅನುದಾನವನ್ನು ಈಗ ಮಂಜೂರು ಮಾಡಿಸಿದ್ವಿ. ಕೆಲವೇ ದಿನಗಳೆಲ್ಲವೂ ಸ್ಯಾಂಕ್ಷನ್ ಆಗಿ ಜನರಿಗೆ ಬಹುಶಃ ಮಳೆ ಶುರುವಾದರೆ ಮತ್ತೊಂದು ರೋಡ್ ಪ್ಯಾಚ್ ಹಾಕಿ ನಿಲ್ಲಿಸ್ಬಿಡ್ತೀವಿ. ಯಾಕೆಂದರೆ ಅದು ಬ್ಲೀಡ್ ಆಗಬೇಕು. ಟಾರ್ ಮಾಡಿದ್ಮೇಲೆ ಬ್ಲೀಡ್ ಆದರೆ 2 ವರ್ಷ ಬರುವಂಥ ರಸ್ತೆ 10 ವರ್ಷ ಬರ್ತದೆ. ಮಳೆ ಕಳೆದ ಮೇಲೆ ಅಭಿವೃದ್ಧಿ ಮಾಡ್ತೀವಿ. ಒಂದಷ್ಟು ಗ್ರಾಮೀಣ ರಸ್ತೆಗಳು ಹಾಳಾಗಿದ್ದಾವೆ. ಅದನ್ನು ಮೊನ್ನೆ ನಾಡದ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತಂದು ಒಂದಷ್ಟು ಹೆಚ್ಚುವರಿ ಅನುದಾನವನ್ನು ಕೇಳುವಂಥದ್ದು. ಮತ್ತು ಅಡಿಕೆ ಹಳದಿ ಎಲೆ ರೋಗ, ಎಲೆ ಚುಕ್ಕಿ ರೋಗದಲ್ಲಿ ರೈತರು ಸ್ವಲ್ಪ ತತ್ತರಿಸಿದ್ದಾರೆ. ಅವರಿಗೆ ಒಂದು ಸಹಾಯಹಸ್ತ ನೀಡೋದಕ್ಕೆ ಈಗಾಗಲೇ ರಿಸರ್ಚಿಗೆ ಸುಮಾರು 50 ಕೋಟಿ ಹೋದ ಸರಿನೂ ಕೊಟ್ಟಿದ್ದರು. ಈ ಸರಿನೂ ಬಿಡುಗಡೆ ಮಾಡುವಂಥ ಘೋಷಣೆಯನ್ನು ಬಜೆಟಲ್ಲಿ 100 ಕೋಟಿ ರೂಪಾಯಿ ಘೋಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇವುಗಳಿಗೆ ಒತ್ತು ಕೊಟ್ಟು ನಾವು ಕೆಲಸ ಮಾಡ್ತೇವೆ. ಸರ್, ಸೇತುವೆ ಅಂದರೆ ಒಂದು ಬರೀ ರಸ್ತೆ ಅಲ್ಲ, ಅದು ಒಂದು ಜನರ ಒಂದು ಅವಕಾಶಗಳಿಗೆ ಬಹಳಷ್ಟು ಒಂದು ಸ್ಫೂರ್ತಿಯಾಗುವಂತಹ ಒಂದು ಬಹಳ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಇಂತಹ ಒಂದು ಮಹತ್ತರ ಕಾರ್ಯವನ್ನು ಬಹಳಷ್ಟು ಏಳು ಬೀಳು ಇದ್ದರೂ ಕೂಡ ನೀವು ಅದನ್ನೆಲ್ಲ ಮುಂದೆ ದೂಡಿ ಈಗ ಅದರ ಒಂದು ಯಶಸ್ವಿಗೆ ಕಾರಣ ಆಗಿದ್ದೀರಾ. ಇಂತಹ ಒಂದು ದೇಣಿಗೆ ಕೊಟ್ಟಂತಹ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೆ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್.